ಈಗ ನೀನ್ ಬಂದಿರೋ ಕೆಲಸ ಮುಗೀತಾ? ಖುಷಿನಾ? ರತು, ಖಂಡಿತವಾಗ್ಲೂ ನಾನಿದನ್ನ ಬಯಸಿರ್ಲಿಲ್ಲ. ನೀನ್ ಬಯಸಿರ್ಲಿಲ್ಲ. ಡ್ಯಾಡಿ ಬರ್ಡೇ ಅಂತ ಮನೇಲಿ ಎಲ್ರು ಎಷ್ಟೊಂದು ಸಂತೋಷವಾಗಿದ್ರು, ಅದಕ್ಕೂ ಕಲ್ಲಾಗ್ದೆ. ಅದು ಹೋಗ್ಲಿ ಅಂದ್ರೆ ನನ್ನ ಅಣ್ಣನ ಸಂಸಾರಕ್ಕೆ ಬಿರುಗಾಳಿ ಆಗಿದ್ಯಾ ನೀನು? ನಾನಾ? ಹೌದು, ನೀನೇ. ಹೀಗೆ ಆಗತ್ತೆ ಅಂತ ನನಗೆ ಗೊತ್ತಿತ್ತು. ನಾನು ಈ ಮನೆ ಸೊಸೆ ಆಗಿರ್ಬೇಕು ಅಂತ ಬಂದಿದ್ದು. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನಿನ್ನ ಕಣ್ಣೀರಿಗೆ ಕರಗಿ ನಿನ್ ಜೊತೆ ಸಂಸಾರ ಮಾಡ್ತೀನಿ ಅನ್ಕೊಂಡಿದ್ಯಾ? ಬಂದ ದಾರಿಲ್ಲ ಹೊರಟು ಬಿಡು. ಇಲ್ಲ, ಅದೇನೇ ಆಗ್ಲಿ, ಇಲ್ಲೇ ಇದ್ದು ಅದೆಲ್ಲವನ್ನು ಅನುಭವಿಸ್ತೀನಿ. ನೀನು ಇಲ್ಲಿದ್ರೆ ಅನುಭವಿಸೋಳು ನೀನಲ್ಲ, ನಾವು. ಅತ್ತಿಗೆನ ಮನೆ ಬಿಟ್ಟು ಹೋಗೋ ಹಾಗೆ ಮಾಡಿದೆ. ಇಷ್ಟೆಲ್ಲ ಆದ್ಮೇಲೆ ನಿನ್ ಜೊತೆ ಸಂಸಾರ ಮಾಡ್ತೀನಿ ಅಂತ ಅನ್ಕೊಂಡಿದ್ಯಾ? ನೆವರ್. ನಾನು ಮನೆ ಬಿಟ್ಟು ಹೋಗಲ್ಲ. ನಿನ್ನ ಒಳಗ್ ಬಿಟ್ಟಿರ್ತಾನೆ ನೀನ್ ಹೋಗಲ್ಲ ಅನ್ನೋ ಮಾತು? ಇಲ್ಲ ಪ್ರತು, ನಾನು ಇಲ್ಲೇ ಇರ್ತೀನಿ. ನಿನಗೆ ಭ್ರಮೆ, ಹುಚ್ಚು. ಡ್ಯಾಡಿ ತಲೆ ಕೆಡಿಸಿ ಮನೆ ಬಾಗಿಲು ತನಕ ಬಂದಿದ್ಯಾ? ಇಷ್ಟೆಲ್ಲ ರಾದ್ದಂತ ಆದ್ಮೇಲೆ ನಿನ್ನ ಒಳಗ್ ಸೇರಿಸ್ತಾರೆ ಅನ್ಕೊಂಡಿದ್ಯಾ? ಪ್ರಯತ್ನ ಪಡು. ಬಂದ್ರಾ? ಓ, ಸಾವಿತ್ರಿ ಬಂದಿದ್ದಾಳೆ. ಸಾವಿತ್ರಿ, ಬಾಮ್ಮ ಬಾ. ನೀನ್ ಬರ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಕಣೆ. ನಿಮ್ಮ ಮಾವನ್ ಬರ್ತ್ಡೇ ಚೆನ್ನಾಗಾಯ್ತಾ? ಕೋಪಿಸ್ಕೋಬೇಡ ಕಣೆ, ನನಗೆ ತುಂಬಾ ಬೆನ್ನು ನೋವ್ತಾ ಇತ್ತು. ಅಲ್ಲಿಗೆ ಬಂದ್ರೆ ಮೂಲೆಯಲ್ಲಿ ಕೂತ್ಕೋಬೇಕಲ್ಲ ಅಂತ ನಾನು ಬರ್ಲಿಲ್ಲ. ನಿಂತ್ಕೊಂಡೆ ಮಾತಾಡ್ತೀಯಾ, ಕೂತ್ಕೊಂತ ಹೇಳ್ತೀಯಾ? ಅಯ್ಯೋ, ಇದು ಅವಳ ಮನೆ ರೀ. ಆರತಿ ಮಾಡಿ ಕರಿಬೇಕಿತ್ತಾ? ಕೂತ್ಕೋ ಸಾವಿತ್ರಿ, ಕೂತ್ಕೋ. ಕೂತ್ಕೊಂಡ. ಸಾವಿತ್ರಿ, ಇದೇನು ಬರೀ ಕೈಲಿ ಬಂದಿದ್ಯಾ? ತಾಂಬೂಲ ಇಲ್ಲೇ? ಫಂಕ್ಷನ್ ಮುಗಿದ ತಕ್ಷಣ ಬಂದ್ಬಿಟ್ಯಾ? ಅಲ್ಲಿ ಅಚ್ಚಕಟ್ ಮಾಡೋ ಕೆಲಸ ಯಾರು ಮಾಡ್ತಾರೆ? ಯಾಕೆ ಆ ಮನ್ಲಿ ಇವಳೊಬ್ಳೇನ ಇರೋದು? ಓ, ಕೈಗೊಬ್ಬ ಕಾಲ್ಗೊಬ್ಬ ಆಳಿದಾರಲ್ವಾ? ನಾ ಮರ್ತೇ ಬಿಟ್ಟಿದೆ. ಫಂಕ್ಷನ್ಗೆ ಯಾರು ಬಂದಿದ್ರು? ಬಹಳ ಇಂಪಾರ್ಟೆಂಟ್ ವ್ಯಕ್ತಿಗಳೆಲ್ಲ ಬಂದಿದ್ರು. ಪಾಪ ಅವರೆಲ್ಲ ಅಲ್ಲೇ ಉಳ್ಕೊಳ್ತಾರೆ ಏನು ಅಲ್ವಾ ಸಾವಿತ್ರಿ? ಚಿಕ್ಕಳಿ ಅಂದ್ರೆ ಹೇಗಿದ್ದಾರೆ? ವಿನುತಾ ಹೋದ್ಮೇಲೆ ಅವ್ರ ಮನೇಲಿ ನಡೀತಾ ಇರೋ ಮೊದಲನೇ ಫಂಕ್ಷನ್ ಇದು. ಪಾಪ ಚೆನ್ನಾಗಿ ಓಡಾಡ್ಕೊಂಡಿದ್ರು ತಾನೆ? ಬಹಳ ಬಹಳ ಉತ್ಸಾಹದಿಂದ ಓಡಾಡ್ಕೊಂಡಿದ್ರು. ನಮಗಂತೂ ತುಂಬಾ ಚೆನ್ನಾಗಿ ಮರ್ಯಾದೆ ಮಾಡಿದ್ರು. ಯಾಕ್ರಿ, ಏನಾಯ್ತು? ಸಾವಿತ್ರಿ, ಏನಾಯ್ತಮ್ಮ? ಅವಳೇನ್ ಕೇಳ್ತೀಯ? ಪಾಪ ಅಂದ್ಯಲ್ಲ, ನಿನ್ನ ಚಿಕ್ಕಳಿಯ ಅನ್ನಿಸ್ಕೊಂಡವನ್ನ. ಅವನು ಇವನು ಅಂತ ಇದ್ದೀರಾ? ಅಂದೆ ಇನ್ನೇನು ಮಾಡ್ಲಿ? ಅವ್ರು ಮಾಡಿರೋದ್ದಾಗ ಆ ಮೋಸದ ಕೆಲ್ಸಕ್ಕೆ ಇನ್ನೂ ಕೆಟ್ಟ ಭಾಷೆ ನಾನು ಮಾತಾಡ್ತೀನಿ. ವಿನುತನ ಪ್ರೀತಿ ಮದುವೆ ಆಗ್ತಲ್ಲ, ದೊಡ್ಡ ರೋಮಿಯೋ ತರ ಆಡ್ತಾ ಇದ್ದ ನೋಡು. ಅವನ ಬಣ್ಣ ಈಗ ಬಯಲಾಗ್ತಾ ಇದೆ. ಅವನಿಗೆ ನಮ್ಮ ವಿನುತ ಎರಡನೇ ಸಂಬಂಧ. ಓದೋದಕ್ಕೆ ಅಂತ ಸಿಂಗಪುರ್ಗೆ ಹೋಗಿದ್ದಲ್ಲ, ಅಲ್ಲಿ ಓದಿನ ಜೊತೆಗೆ ಸಂಸಾರದಲ್ಲೂ ಕೂಡ ಫಸ್ಟ್ ಕ್ಲಾಸ್ ಪಾಸ್ ಮಾಡ್ಕೊಂಡು ಬಂದಿದ್ದಾನೆ. ಆ ಹೆಣ್ಣಿಗೆ ಒಂದು ಕೂಸನ್ನು ಕೈಯಲ್ಲಿ ಕೊಟ್ಟಿದ್ದಾನೆ.
ಇಷ್ಟೆಲ್ಲ ವಿಷಯ ಗೊತ್ತಿತ್ತು ನೀವು ಸುಮ್ಮನೆ ಬಂದ್ಬಿಟ್ರ? ಹಾಗೆ ಬರೋರಲ್ವಲ್ಲ ನೀವು? ಥೂ ಅಂತ ಉಗುಳಿದ್ರು ಕೂಡ ಉಗುಳಿಗೂ ಯೋಗ್ಯತೆ ಇರಲ್ಲ ಅವ್ರು ಮಾಡಿರೋ ಕೆಲಸಕ್ಕೆ. ಏನ್ ಮಾಡ್ಲಿ? ಅಯ್ಯೋ ದೇವ್ರೇ, ಎಷ್ಟೇ ಕಷ್ಟ ಆದ್ರೂ ನಾನು ಅಲ್ಲಿಗೆ ಬಂದ್ಬಿಡ್ಬೇಕಾಗಿತ್ತು. ಆಗ ಅನಾಹುತ ತಪ್ಪಿಸ್ತಾ ಇದ್ದೆ. ಅದಕ್ಕೆ ಏನೇ ಸಾವಿತ್ರಿ ನಿಮ್ಮಪ್ಪನ ನಿನ್ ಕರ್ಕೊಂಡ್ ಬಂದಿದ್ದು? ಇಲ್ಲ ಅತ್ತೆ, ಮಾವನೇ ಸಾವಿತ್ರಿನ ಆ ಮನೆಯಿಂದ ಕರ್ಕೊಂಡ್ ಬಂದ್ರು. ಕರ್ಕೊಂಡ್ ಬಂದ್ರು ಅಂದ್ರೆ ಕೋಪದ ಬರೋದ್ರಲ್ಲಿ ಪ್ರತಾಪ್ ಸಾವಿತ್ರಿಗೆ ಚೆನ್ನಾಗಿ ಬೈದ್ಬಿಟ್ಟ. ಏನು ನಿಮ್ಮ ಅಣ್ಣನ್ನ ನೀನು ಸಮರ್ಥನೆ ಮಾಡ್ಕೊಳ್ತಾ ಇದೀಯಾ? ನಾನು ಹಾಗೆ ಹೇಳ್ತಾ ಇಲ್ಲ ಮಾವ. ನೀವು ಸಾವಿತ್ರಿನ ಅವಳ ಗಂಡನ ಹತ್ರ ಇನ್ಯಾವತ್ತೂ ಬಿಡೋದಿಲ್ಲ, ಆ ಮನೆಗೆ ಯಾವತ್ತೂ ಕಳ್ಸೋದಿಲ್ಲ ಅಂತ ಕರ್ಕೊಂಡ್ ಬಂದ್ರಿ. ಏನ್ ಹೇಳ್ತಾ ಇದೀಯ ಸಾವಿತ್ರಿ? ದೀಪ್ತಿ ಏನೇ ಹೇಳ್ತಾ ಇದ್ದಾಳ ಅಲ್ವೇ? ಅವ್ರು ಕರ್ಕೊಂಬಂದ್ರು ಅಂತ ನೀನು ಬಂದ್ಬಿಟ್ಯಾ? ನಿನಗಾದ್ರೂ ಸ್ವಲ್ಪ ಈಗ ತಾನೇ ಹೇಳಿದೆ ಸಾವಿತ್ರಿ ಇದು ನಿನ್ನ ಮನೆ ಅಂತ, ಮರ್ತು ಬಿಟ್ಟು ಯಾಕೆ ಬೇಗ? ಹಾಗಲ್ಲ ರೀ, ಅವಳ ಗಂಡನ್ ಬಿಟ್ಟು ಹಾಗೂ ಇಲ್ಲ ಹೀಗೂ ಇಲ್ಲ. ಸಾವಿತ್ರಿ ಇಲ್ಲೇ ಇರ್ತಾನೆ, ಇನ್ನು ಯಾವ ಕಾರಣಕ್ಕೂ ಆ ಮನೆಗೆ ಹೋಗಲ್ಲ. ನನ್ನ ಮಾತಿಗೆ ಬೆಲೆ ಕೊಟ್ಟು ನಾನು ಹಿಂದೆ ಬಂದಿಯಾಳೆ. ಇವಳು ನನ್ನ ಮಗಳು. ಅವ್ರಗಳ ಹತ್ರ ಅನ್ನಿಸ್ಕೊಂಡು ಆಡಿಸ್ಕೊಂಡು ಅವಮಾನ ಮಾಡಿಸ್ಕೋಬೇಕಾ ನನ್ನ ಮಗಳು? ಚಾಕರಿ ಮಾಡ್ಬೇಕಾ ಮನ್ಲಿ? ಸಾಧ್ಯ ಇಲ್ಲ. ಇನ್ಯಾರು ಸಾವಿತ್ರಿ ಬಗ್ಗೆ ಒಂದು ಮಾತು ಈ ಮನೇಲಿ ಆಡ್ಕೊಡ್ತು ಅಷ್ಟೇ. ನೋಡ್ದೇನಲ್ಲ ಮಗ, ರಾತ್ರಿ ಕಳೆಯೋದಾಗೆ ನಮ್ಮ ಮನೇಲಿ ನೆಮ್ಮದಿ ಎಷ್ಟು ಹಾಳಾಗೋಯ್ತು ಅಂತ. ಬರ್ಕಂಡೆ ಪ್ರತಾಪ್ ಅಂತಾವ. ಬೇಡ ಕಣ್ಲ, ಹೆಣ್ಮಗಿಗೆ ಅನ್ಯಾಯ ಮಾಡಬೇಡ, ಹೆಣ್ಮಗಿ ಕಣ್ಣಲ್ಲಿ ನೀರು ಹಾಕಿಸ್ಬೇಡ ಅಂತ. ಆ ಕಣ್ಣೀರೇ ಕಣ್ಲ ಇವತ್ತು ಈ ಮನೆ ನೆಮ್ಮದಿನ ಹಾಳು ಮಾಡಿದ್ದು. ಅವ್ರವ್ರು ಏನೇನ ಮಾಡ್ಕೊಂಡಿದ್ದಕ್ಕೆ ನನ್ನ ಸಂಸಾರ ಹಾಳಾಯ್ತು. ನನ್ನ ಹೆಂಡತಿ ನನ್ನಿಂದ ದೂರ ಆದ್ಲು. ಯಾಕ್ಲ ಹಂಗ ಅನ್ಕೊಂಡಿಯ? ನಿನ್ ಹೆಟ್ಟಿ ತೋರ್ಗೋಗಳೆ, ಅದಕ್ಕೆ ಸಂಸಾರನೇ ಹಾಳಾಗೋಯ್ತು ಅಂದಿಯ. ಮಾವಯ್ಯ ಸಿಟ್ಕೊಂಡಿದ್ ನೋಡ್ಲಿಲ್ವ? ಇನ್ಯಾವತ್ತು ಅವ್ರ ಮಗಳನ್ನ ವಾಪಸ್ ಕಳ್ಸಕ್ಕಿಲ್ಲ. ನೋಡ್ಲ ಮಗ, ಅವಳಿಗೆ ಮಗಳಿರ್ಬೋದು, ನೀನು ಅವಳ ಗಂಡ ಗೆಪ್ತಿ ಮಡಿಕೋ. ಮಾವಯ್ಯ ಸಿಟ್ಕೊಂಡಿದ್ ನೋಡಿದ್ರೆ ಮಾಡೋರಯ್ಯ. ಲೇ ಮಗ, ಸಿಟ್ನಾಗ ಏನೋ ಒಂದ್ ಮಾತು ಆಡೋರ್ ಕಂಡ ಅಲ್ಲ ಕಣ್ಣ. ಯಾವ್ದಾರ ಅಪ್ಪ ತನ್ನ ಮಗಳನ್ನ ಗಂಡಿಂದ ದೂರ ಮಾಡಲಿಲ್ಲ, ಅದು ನಿನ್ನಂತ ಬಂಗಾರದಂತ ಹುಡುಗನಿಂದ. ಮಾವಯ್ಯ ಮಾಡಿದ್ರಲ್ಲಿ ಏನು ತಪ್ಪಿಲ್ಲ. ಬಾಸು ನನ್ನ ಹೆಂಡ್ರನ್ ಏನೇನೋ ಅಂದ್ರು, ನನ್ ಬುದ್ಧಿಗೆ ಏನಾಗಿತ್ತ ಏನೋ ಕರ್ಮ, ಸುಮ್ಕೆ ನಿಂತಿದ್ದೆ ನಾನು. ಮಾವಯ್ಯ ಆಡಿದ್ದು ನ್ಯಾಯವೇ. ಅದು ನಿನ್ ಸಂಸಾರ ಕಣ್ಲ. 4 ಮಾತು ಬರ್ತದೆ, 4 ಮಾತು ಹೋಯ್ತದೆ. ಆ ಒಪ್ಪ ಯಾರ ತಲೆ ಹಾಕಕ್ಕೆ? ಅದಕ್ಕೂ ಮುಂಚೆ ಸಸ್ಯ ಏನ ತೋರ್ಗೋಗಳೆ ಅಂತ ನೀನ್ ಯಾಕ್ಲ ಇಷ್ಟೊಂದು ಬೇಜಾರು ಮಾಡ್ಕೊಂಡಿಯ? ಅವ್ರ ಅಪ್ಪನ ಮಾತಿಗೆ ಬೆಲೆ ಕೊಡಕ್ ಹೋಗಳ ಅಷ್ಟೇ. ನೋಡು, ನಾಳೆ ಹೊತ್ತು ಕಳೆಯೋದ್ರೊಳಗೆ ಇಲ್ಲಿ ಇರ್ತಾಳೆ. ಇಲ್ಲ, ಬರಕ್ಕಿಲ್ಲ. ಈ ಹಿಂದೆ ನಾವು ಮೋಸ ಮಾಡಿದ್ವಿ ಅಂತ ನಮ್ಮಿಬ್ರನ್ನ ನಮ್ಮ ಮತ್ತೆ ದೂರ ಮಾಡಿದ್ಲು, ಡೈವರ್ಸ್ ಕೊಡ್ಸೋ ತನಕ ಹೋಗಿದ್ಲು. ಈಗಿದ್ದನು ಖಂಡಿತ ಹಂಗ್ ಮಾಡೇ ಮಾಡ್ತಾರೆ. ಅಭಯ, ನಂಗಿವೆಲ್ಲ ನೆನ್ಸ್ಕೊಂಡ್ರೆ ಭಯ ಆಯ್ತೈತೆ. ಮಗ,
ಯಾಕಲ ಭಯ ಪಟ್ಕೊಂಡಿಯ? ನನ್ ಸೊಸೆ ಹಂಗ್ ಮಾಡಾಕಿಲ್ಲ ಅಂತ ನನಗ್ ನಂಬಿಕೆ ಐತೆ ಕಣ್ಣ. ಬೇಕಾದ್ರೆ ಫೋನ್ ಮಾಡು, ನಾಳೆ ನಾನು ಗೊತ್ತಾಗ್ಲಿ ನನ್ ಜೊತೆಗೆ ಬಾ ಅನ್ನು. ಬಂದೇ ಬರ್ತಾಳೆ, ತಗೊಳ್ಳ ಫೋನು. ಅಟ್ಲ ಮತ್ತಳ ಇನ್ನೊಂದ್ 2-3 ದಿನ ಇದು ಬೋದ್ತೀನಿ ಅಂದಾಳು. ಅಪ್ಪಯ್ಯ 2-3 ದಿನ ಅಲ್ಲ, ಇನ್ನೊಂದು 4 ದಿನ ಇದ್ ಬಂದ್ರೂ ಪರವಾಗಿಲ್ಲ. ನನ್ ಸಾವಿತ್ರಿ ವಾಪಸ್ ಬಂದ್ರೆ ಸಾಕು ಕಣ್ಲ. ಬಂದೇ ಬರ್ತಾಳ ಕಣ್ಣ. ಈ ಮಾತ ಬೇಕಾದ್ರೆ ಅವಳು ಬಾಯಿನಾಗೆ ಕೇಳ. ಲೇ ತಗೊಳ್ಳ ಫೋನ್ ಮಾಡ್ಲಾ? ಸತ್ಯ, ಸಾವಿತ್ರಿ ಹೆಂಗಿದ್ಯಾ? ನಾನೇ ನಿಮಗೆ ಫೋನ್ ಮಾಡೋಣ ಅಂತಿದ್ದೆ, ನೀವೇ ಫೋನ್ ಮಾಡಿದ್ದು ಒಳ್ಳೇದಾಯ್ತು. ಯಾವಾಗ ಬತ್ತೀಯ ಸಾವಿತ್ರಿ? ನೀನ್ ನಮ್ಮನೆಗೆ ಬತ್ತೀಯ ಅಲ್ವಾ? ನಿಮ್ಮಪ್ಪಯ್ಯ ಹಂಗೆ ಹೇಳ್ದೆ ಕರ್ಕೊಂಡು ಹೋದಾಗ ನಂಗೆ ಹೆಂಗಾಯ್ತು ಗೊತ್ತಾ? ಸತ್ಯ, ಸಾವಿತ್ರಿ ನೀನ್ ಯಾವತ್ ಬತ್ತೀಯ ಅಂತ ಹೇಳು ಸಾಕು, ನಂಗೆ ಆಟೆಯ ಸಮಾಧಾನ. ನಾನು ತಪ್ಪು ಮಾಡಿದೀನಿ ಅಂತ ನಂಗೆ ಗೊತ್ತು. ಬಾಸು ನಿಂಗೆ ಹಂಗೆಲ್ಲ ಅಂದಾಗ ನಂಗೆ ಏನಾದ್ರೂ ಮಾತಾಡ್ಬೇಕಾಗಿತ್ತು. ಆದ್ರೆ ಅಲ್ಲಿ ಪರಿಸ್ಥಿತಿ ಹೆಂಗಿತ್ತು ಸಾವಿತ್ರಿ, ನಾನ್ ಕಣವ ನೋಡವ, ನಿಮ್ಮಪ್ಪ ಏನೇನೋ ಅಂದ್ರು, ಅದು ಸಿಟ್ಟಾಗಿ ಹೇಳೋರ್ ಕಣವ. ಅದ್ರಾಗ ಅವ್ರದ್ದೇನು ತಪ್ಪಿಲ್ಲ. ಹಂಗಂತ ನೀನು ಅವ್ರ ಮಾತು ಕೇಳ್ಬೇಡ ಕಣವ. ನೀ ಕೇಳಕ್ಕಿಲ್ಲ ಅಂತ ನನಗೆ ಗೊತ್ತು. ಆದ್ರೆ ಈ ದಡ್ಡನ್ ಮಗ ನೀವು ಹೋದಾಗ್ಲಿಂದ ಭಯ ಪಟ್ಕೊಂಡು ಕೂತ್ಕೊಂಡ್ಬಿಡೋನ್ ಕಣವ. ಭಯ ಯಾಕಂತೆ? ಅವ್ರಿಗೆ ಫೋನ್ ಕೊಡಿ, ನಾನು ಅವ್ರಿಗೆ ಹೇಳ್ತೀನಿ. ಹೂ ಕಣವ, ಅದೇ ಮಾತಾಡ್ಬೇಕು. ಲೇ ದಡ್ಡನ್ ಮಗನೆ, ಕೇಳ. ಸಾವಿತ್ರಿ, ನೀವಿಲ್ದೆ ನಾನು ಇರ್ತೀನ ಸತ್ಯ? ಅಲ್ಲಿ ನಡೆದಿದ್ದ ವಿಷಯಕ್ಕೆ ನಂಗೂ ಬೇಜಾರಾಯ್ತು. ಅಪ್ಪನ ಮುಂದೆ ಹಾಗೆ ನಡಿಬಾರ್ದಿತ್ತು ಅಲ್ವಾ? ಮಗಳು ಸುಖವಾಗಿದ್ದಾಳೆ, ಚೆನ್ನಾಗಿದ್ದಾಳೆ ಅನ್ನೋ ನಂಬಿಕೆಯಲ್ಲಿ ನೆಮ್ಮದಿಯಾಗಿರ್ತಾರೆ. ಅಪ್ಪನ ಮುಂದೆನೆ ಹಾಗೆ ನಡೆದು ಹೋದ್ರೆ ಮುಂದೆ ಮಗಳು ಬಾಳ್ ಹೇಗೋ ಅಂತ ಚಿಂತೆ ಶುರು ಆಗತ್ತೆ. ಒಂದ್ 2 ದಿನ ಅಪ್ಪನ ಮನೇಲಿ ಇದ್ದು ಬರ್ತೀನಿ, ಅಪ್ಪಂಗೂ ನೆಮ್ಮದಿ ಸಿಗುತ್ತೆ. ಸಾವಿತ್ರಿ 2 ದಿನ ಅಲ್ಲ, 1 ವಾರ ಬೇಕಾರಿದ್ವಾ? ನೀವ್ ಬರ್ತೀನಿ ಅಂದ್ಯಲ್ಲ, ನಂಗೆ ಆಟ ಸಾಕು. ಬರ್ದೇ ಇರ್ತೀನ? ಖಂಡಿತ ಇನ್ 2 ದಿನದಲ್ಲಿ ಬಂದೇ ಬರ್ತೀನಿ. ಸಾವಿತ್ರಿ ಅಲ್ಲಿಗೆ ಬರಲ್ಲ. ನಾನು ನಿನ್ನ ಮಾವನೂ ಅಲ್ಲ. ಸಾವಿತ್ರಿ ನಿನ್ನ ಹೆಂಡತಿಯಾಗ ಮನೆಗೆ ಬರೋದು ಇಲ್ಲ. ಆ ಮನೆಗೂ ಅವಳಿಗೂ ಇದ್ದ ಸಂಬಂಧ ಕಳೆದು ಹೋಯ್ತು. ನನ್ನ ಮಕ್ಕಳನ್ನ ನಾನು ನೋಡ್ಕೊಳ್ತೀನಿ. ಅವರ ಮಾನ ಮರ್ಯಾದೆ ಕಾಪಾಡೋ ಜವಾಬ್ದಾರಿ ತಂದೆಯಾದ ನನ್ನ ಕರ್ತವ್ಯ. ಅವ ನಾವೇನ್ ತೆಪ್ಪು ಮಾಡಿದೀವಿ? ಅಂದಿದ್ದು ಆಡಿದಲ್ಲ ಬಾಸ್ ಅಲ್ವಾ? ಬಾಸ್ ಗಂಡನಾಗಿ ನೀವು ಅವಳಿಗೆ ಒತ್ತಾಸೆಯಾಗಿರ್ಬೇಕಾಗಿತ್ತಲ್ವಾ? ಇವತ್ತು ಅವನಂದ ನಾಳೆ ಬೀದಿಲಿ ಹೋಗೋರು ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾನೆ, ಕೇಳಿಸ್ಕೊಂಡು ಸುಮ್ಮನೆ ಇರ್ತೀರಾ ನೀವು? ಒಂದು ಮಾತು, ಒಂದೇ ಒಂದು ಮಾತು, ನೀನ್ ಯಾರು ನನ್ನ ಹೆಂಡತಿ ಅನ್ನೋದಕ್ಕೆ ಅಂತ ಹೇಳಿದ್ದಿದ್ರೆ ನನಗೆ ಆನೆ ಫಲ ಬರ್ತಾ ಇತ್ತು. ಸಾಕು ಸಾಕು ನಿಮ್ಮ ಸಹವಾಸ. ಅವ ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ.
ಇನ್ಯಾವತ್ತೂ ಇಲ್ಲಿಗೆ ಫೋನ್ ಮಾಡಬೇಡಿ. ಸಾವಿತ್ರಿ ಯಾವ ಕಾರಣಕ್ಕೂ ಆ ಮನೆಗೆ ಬರೋದಿಲ್ಲ. ಆ ಮನೆ ಸಂಬಂಧ ಇವತ್ತಿಗೆ ಕಡ್ದೋಯ್ತು. ಯಾಕ್ಲ ಮಗ, ನಿಮ್ಮ ಮಾವ ಏನಂದ್ರಲ್ಲ? ಸಾವಿತ್ರಿ ಯಾವತ್ತೂ ಕಳ್ಸಲ್ವಂತೆ. ಇನ್ನು ಯಾಕಿಲ್ಲೇ ಇದ್ಯಾ? ಹೋಗು ಅಂತ ಹೇಳಿಲ್ವಾ? ಅತ್ತೆ, ಹಾಕ್ ಕರಿಬೇಡ ನನ್ನ. ಹಾಕ್ ಕರಿಯೋ ಅಧಿಕಾರ ಇರೋದು ನನ್ ಸೊಸೆಗ್ ಮಾತ್ರ. ಯಾಕೆ? ನಿಮ್ ಮಗನ್ ಜೊತೆ ಸಂಸಾರ ಮಾಡ್ದೋಳು ನಿಮ್ ಸೊಸೆ ಅಲ್ವಾ? ಅವನ್ ಮಗುಗೆ ತಾಯಿ ಆದವಳು ನಿಮ್ ಸೊಸೆ ಅಲ್ವಾ? ಏನ್ ಅನ್ಕೊಂಡ್ರಿ ಅತ್ತೆ? ನಾನ್ ಸಿಂಗಾಪುರ್ ಬಿಟ್ಟು ಬಂದಿದ್ದು ಈ ನಿಮ್ಮ ಆಸ್ತಿ ನೋಡಿ ಇದನ್ನ ಅನುಭವಿಸ್ಬೇಕು ಅಂತನಾ? ಇದಕ್ಕಿಂತ 4ರಷ್ಟು ಆಸ್ತಿ ನಮ್ಮ ಮಮ್ಮಿ ಸಿಂಗಾಪುರಲ್ಲಿ ಮಾಡಿಟ್ಟಿದ್ದಾಳೆ. ಆ ಇಡೀ ಆಸ್ತಿಗೆ ನಾನೇ ಏಕೈಕ ವಾರಸುದಾರಳು. ನಿಮ್ ಮಗ ನನ್ನ ಬಿಟ್ಟು ಬಂದ ತಕ್ಷಣ ನಾನು ಬೇರೆ ಮದುವೆ ಆಗಬಹುದಾಗಿತ್ತು. ಅವನಿಗೋಸ್ಕರ ಇಷ್ಟು ವರ್ಷ ಕಾಯೋ ಅಗತ್ಯ ನನಗಿರ್ಲಿಲ್ಲ. ಮದುವೆ ಆಗ್ದೇನೆ ತಾಯಿ ಆಗೋ ನೋವು ನಿಮಗ್ ಗೊತ್ತಿಲ್ಲ ಅಂತೆ. ಅಷ್ಟರಲ್ಲೇ ಮಾವ ನಿಮ್ ಕೈ ಹಿಡ್ದಿದ್ರಂತೆ. ನಿಮ್ಮಷ್ಟು ಅದೃಷ್ಟ ನನಗಿಲ್ಲ ಅಂತೆ. ಆದ್ರೂ ಇಷ್ಟೆಲ್ಲ ಕಷ್ಟ ಅನುಭವಿಸ್ದೆ. ಯಾಕೆ ಹೇಳಿ? ನನ್ನ ಮಗುಗೆ ಜನ್ಮ ಕೊಟ್ಟವನೇ ಅಪ್ಪ ಅನ್ಸ್ಕೊಳ್ಳಿ ಅಂತ. ನಿನ್ನನ್ನು ಸ್ವೀಕರಿಸಬೇಕಾದವನೇ ನಿನ್ನ ದೂರ ಮಾಡಿದಾನೆ. ನಾನೇನ್ ಮಾಡಕ್ಕಾಗತ್ತೆ? ಬಲವಂತವಾಗಿ ಸಂಬಂಧನ ರೂಪಿಸಕ್ಕಾಗಲ್ಲ. ಅತ್ತೆ, 26 ವರ್ಷ ನಿಮ್ ಮಕ್ಕಳಿಗೆ ತಂದೆ ಇಲ್ಲದೆ ಬೆಳೆಸ್ತವ್ರು. ಪ್ರತಿ ಕ್ಷಣನೂ ನಿಮ್ ಹೋಪ್ ಏನಾಗಿತ್ತು? ನಿಮ್ ಮಕ್ಕಳಿಗೆ ತಂದೆ ಸಿಗ್ಲಿ, ಅವ್ರು ಇವ್ರನ್ನ ಒಪ್ಕೊಳ್ಳಿ ಅಂತ ತಾನೆ. ಅದೇ ಹೋಪಲ್ಲೇ ನಾನು ಇರ್ತೀನಿ. ನಂಗೆ ನಂಬಿಕೆ ಇದೆ, ಒಂದಲ್ಲ ಒಂದಿನ ಅದ್ ನಿಜ ಆಗತ್ತೆ ಅಂತ. ಆದ್ರೆ ಅದಕ್ಕೆ ದೊಡ್ಡ ಹೋರಾಟ ಮಾಡಬೇಕು. ನಾನ್ ತಯಾರಿದ್ದೀನಿ ಅತ್ತೆ. ಒಂದು ವಿಚಾರ ಯೋಚನೆ ಮಾಡಿ. ನಿಮ್ ಮಕ್ಕಳು ತಂದೆ ಇಲ್ಲದೆ ಅನುಭವಿಸಿದ ಯಾತನೆನ ನಿಮ್ ಮೊಮ್ಮಗನು ಅನುಭವಿಸ್ಬೇಕಾ? ಅತ್ತೆ, ನನ್ನನ್ನ ನಿಮ್ ಮನೆ ತುಂಬಿಸ್ಕೊಳ್ಳಿ. ನನ್ನ ಹೋರಾಟಕ್ಕೆ ಒಂದು ನೆಲೆ ಕೊಡಿ. ನಾನು ಕೇಳ್ಕೊತಿರೋದು ಇಷ್ಟನ್ನೇ. ಉಳಿದಿದ್ದನ್ನ ನಾನ್ ಸಾಧನೆ ಮಾಡ್ತೀನಿ. ಪ್ಲೀಸ್ ಅತ್ತೆ, ಪ್ಲೀಸ್. ಅದಕ್ಕೆ ಸಮಯ ಬೇಕು. ಆಯ್ತು ಅತ್ತೆ,
ನಾನು ಕಾಯ್ತೀನಿ.